ಅಬ್ರಾಡ್ ಎಜುಕೇಷನ್ ಗೈಡೆನ್ಸ್ ಸೆಮಿನಾರ್ ಕಂಡಕ್ಟ್ ಆಗ್ತಾ ಇದೆ. ಸೊ ನಮಗೆ ಡಾಕ್ಟರ್ ಅಂಬೇಡ್ಕರ್ ಭವನದಲ್ಲಿ ಪವರ್ ಫೌಂಡೇಶನ್ ಮತ್ತು ಡಾಕ್ಟರ್ ಓವರ್ಸೀಸ್ ವತಿಯಿಂದ ಈ ಪರ್ಟಿಕ್ಯುಲರ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಮಕ್ಕಳಿಗೆ ಬಂದ್ಬಿಟ್ಟು MBBS ಇಂಡಿಯಾ ಮತ್ತು ಅಬ್ರಾಡಲ್ಲಿ ಯಾವ ಥರ ನಿಮಗೆ ಅಡ್ಮಿಷನ್ ಪ್ರೊಸೆಸ್ ಇರುತ್ತೆ, ಡಾಕ್ಯುಮೆಂಟೇಷನ್ಸು, ಎಲ್ಲ ಸರ್ವಿಸಸ್ ವಿಚಾರವಾಗಿ ಮಾಹಿತಿ ಕೊಟ್ಟು, ಅದು ಅಲ್ಲದೆ ನಿಮಗೆ ಸ್ಕಾಲರ್ಶಿಪ್ಸ್ ಎಕ್ಸಾಮಿನೇಷನ್ಸ್ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಇದೇ ತಿಂಗಳಲ್ಲಿ ನಾವು ಡಿಸೈಡ್ ಮಾಡ್ತೀವಿ. ಒಂದು ನೀಟ್ ಎಕ್ಸಾಮಿನೇಷನ್ಸ್ ಆದಮೇಲೆ ಒಂದು ನಮ್ಮ ಕಡೆಯಿಂದ ಸ್ಕಾಲರ್ಶಿಪ್ಸ್ ಎಕ್ಸಾಮಿನೇಷನ್ಸ್ ಇರುತ್ತೆ. ಅದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಒಂದು ಗೈಡೆನ್ಸ್ ಸೆಮಿನಾರ್ಸ್ನ ಕಂಡಕ್ಟ್ ಮಾಡ್ತಾ ಇದ್ರಿ ಇವತ್ತು. ಏನ್ ಹೇಳ್ತೀರಿ ವಿದ್ಯಾರ್ಥಿಗಳು ಯಾವ ರೀತಿ ಉಪಯೋಗ ಮಾಡ್ಕೋಬೇಕು ಈ ಸೆಮಿನಾರ್? ಇದೇನಂತಂದ್ರೆ ತುಂಬಾ ಜನ ಸ್ಟೂಡೆಂಟ್ಸ್ಗೆ ನಿಮಗೆ ಯಾರ್ಯಾರಿಗೆ ನಿಮಗೆ ಗೌರ್ಮೆಂಟ್ ಸೀಟ್ ಇಂಡಿಯಾದಲ್ಲಿ ಸಿಗೋದಿಲ್ವೋ ಅವರು ವಿದೇಶದಲ್ಲಿ ಹೋಗ್ಬಿಟ್ಟು ಯಾವ ತರ ನೀವು MBBS ಅಲ್ಲಿ ವಿದೇಶದಲ್ಲಿ ಹೋಗಿ MBBS ಅಬ್ರಾಡ್ ಎಜುಕೇಶನ್ ಯಾವ ತರ ಮಾಡಬೇಕು ಅಂತ ಹೇಳಿ ಸಂಪೂರ್ಣವಾಗಿ ಮಾಹಿತಿ ನಾವು ಕೊಡ್ತಾ ಇದ್ದೀವಿ. ಯಾಕಂದ್ರೆ ನಿಮಗೆ ಒಂದು 20 ರಿಂದ 30 ಲಕ್ಷದಲ್ಲಿ ನೀವು ಟೋಟಲ್ MBBS ಕೋರ್ಸ್ನ ನೀವು ಮುಗಿಸ್ಕೊಬಹುದು. ಈ ಅವಕಾಶವನ್ನು ತುಂಬಾ ಜನ ಸ್ಟೂಡೆಂಟ್ಸ್ಗೆ, ಅವಕಾಶ ಅನ್ನೋದು ಬಿಡಿ, ತುಂಬಾ ಜನ ಸ್ಟೂಡೆಂಟ್ಸ್ಗೆ ಇದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ. ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತಿಳ್ಕೊಂಡು ನೀವು ಡಾಕ್ಟರ್ ಓವರ್ಸೀಸ್ ಮತ್ತೆ ಪವರ್ ಫೌಂಡೇಶನ್ ಕಾಂಟ್ಯಾಕ್ಟ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ನಾವು ಕೊಡ್ತೀವಿ. ಈಗ ಡಾಕ್ಟರ್ ಓವರ್ಸೀಸ್ ನ ಮುಖ್ಯ ಉದ್ದೇಶ ಭಾರತೀಯ ವಿದ್ಯಾರ್ಥಿಗಳನ್ನ ವಿದೇಶದಲ್ಲಿ MBBSಗೆ ಸೇರಿಸುವಂಥದ್ದು, ಅವರಿಗೆ ಶೈಕ್ಷಣಿಕ ಸಲಹೆಯನ್ನ ಕೊಡುವಂಥದ್ದು. ಕೆಲವೊಬ್ಬರಿಗೆ ಇಲ್ಲಿ ಪಾಸ್ಪೋರ್ಟ್ ಮತ್ತೆ ಬೇರೆ ಕಡೆ ಹೋಗೋದಕ್ಕೆ ವ್ಯವಸ್ಥೆ ಇರಲ್ಲ, ಅಲ್ಲಿ ಉಳ್ಕೊಳ್ಳೋದಕ್ಕೆ ಪಾಸ್ಪೋರ್ಟ್ ವ್ಯವಸ್ಥೆ ಯಾವ ರೀತಿ ಮಾಡ್ತಾರೆ? ನಮ್ಮ ಕಡೆಯಿಂದ ಏನಂತ ಹೇಳಿದ್ರೆ ಸ್ಟೂಡೆಂಟ್ಸ್ಗೆ ಜಸ್ಟ್ ಅಡ್ಮಿಷನ್ ಮಾಡ್ಕೊಂಡು ಬಿಡೋದಂತಲ್ಲ. ಒಂದು ಫಸ್ಟ್ ಬಂದ್ಬಿಟ್ಟು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ವಿದೇಶದಲ್ಲಿ ಇರುವಂತ ಒಂದು MBBS ಯೂನಿವರ್ಸಿಟಿಯಲ್ಲಿ ಅಡ್ಮಿಷನ್ ಮಾಡ್ಕೊಡ್ತೀವಿ. ಅದಾದ್ಮೇಲೆ ಇವ್ರಿಗೆ ಪಾಸ್ಪೋರ್ಟ್ಸ್ ಇರ್ಬೋದು, ವೀಸಾ ಇರ್ಬೋದು, ಡಾಕ್ಯುಮೆಂಟೇಷನ್ಸ್ ಇರ್ಬೋದು. ನಿಮ್ಮ ಡಾಕ್ಯುಮೆಂಟೇಷನ್ಸ್ ಎಲ್ಲ ನಮ್ಗೆ ಹ್ಯಾಂಡ್ ಓವರ್ ಮಾಡಿದ್ರೆ ನಾವು ಡೆಲ್ಲಿಗೆ ಎತ್ಕೊಂಡು ಹೋಗಿ ಅದನ್ನೆಲ್ಲ ಅಪೋಸ್ಟೈಲ್, ರಿಜಿಸ್ಟ್ರೇಷನ್ಸ್, ವೀಸಾ ಎಲ್ಲ ಪ್ರತಿಯೊಂದು ನಾವು ಕ್ಲಿಯರ್ ಮಾಡ್ತೀವಿ. ಇದೆಲ್ಲ ಆದ್ಮೇಲೆ ವೀಸಾ ಕ್ಲಿಯರೆನ್ಸ್ ಆದ್ಮೇಲೆ ಸ್ಟೂಡೆಂಟ್ಗೆ ಏರ್ ಟಿಕೆಟ್ ಬುಕ್ ಮಾಡ್ಕೊಂಡು ಸ್ಟೂಡೆಂಟ್ ಜೊತೆ ನಾವು ಟ್ರಾವೆಲ್ ಆಗಿ ಯೂನಿವರ್ಸಿಟಿಯಲ್ಲಿ ಅಲ್ಲಿ ಹಾಸ್ಟೆಲ್ ರಿಜಿಸ್ಟ್ರೇಷನ್ ಮಾಡಿ ಅವ್ರನ್ನ ಅಲ್ಲಿ ನಮ್ಮ ಕೋಆರ್ಡಿನೇಟರ್ಸ್ ಇರ್ತಾರೆ. 6 ವರ್ಷವರೆಗೂ ಮಕ್ಕಳಿಗೆ ನಾವು ರೆಸ್ಪಾನ್ಸಿಬಿಲಿಟಿ ತಗೊಂತೀವಿ. ಸೊ ಅದರಿಂದ ಇದ್ರ ಬಗ್ಗೆ ಯಾವುದೇ ರೀತಿಯಲ್ಲಿ ಪೇರೆಂಟ್ಸ್ ಆಗಲಿ ಸ್ಟೂಡೆಂಟ್ಸ್ ಆಗಲಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಎವ್ರಿಥಿಂಗ್ ಡಾಕ್ಟರ್ ಓವರ್ಸೀಸ್ ಟೇಕ್ ಕೇರ್ ಮಾಡುತ್ತೆ. ಡಾಕ್ಟರ್ ಓವರ್ಸೀಸ್ ಕಡೆಯಿಂದ ಹೋಗುವಂತ ವಿದ್ಯಾರ್ಥಿಗೆ ಏನ್ ಭರವಸೆ? ಭರವಸೆ ಏನಂತ ಹೇಳಿದ್ರೆ ಮೈನ್ ಬಂದ್ಬಿಟ್ಟು ಸ್ಟೂಡೆಂಟ್ಗೆ ಒಳ್ಳೆ ಕ್ವಾಲಿಟಿ ಆಫ್ ಎಜುಕೇಶನ್ ಕೊಡ್ತೀವಿ. ನಿಮಗೆ ಅಬ್ರಾಡ್ಗೆ ಹೋದಾಗ ತುಂಬಾ ಯೂನಿವರ್ಸಿಟೀಸ್ ಅಲ್ಲಿ ಬಂದ್ಬಿಟ್ಟು ಕ್ಲಿನಿಕಲ್ ಎಕ್ಸ್ಪೋಜರ್ ಪ್ರಾಪರ್ ಆಗಿರೋದಿಲ್ಲ. ಸೊ ನಾವು ಯಾವುದೇ ಒಂದು ಯೂನಿವರ್ಸಿಟಿಗೆ ನಾವು ಕಳ್ಸಿಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಎಲ್ಲಾ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ರೆಕಗ್ನೇಷನ್ಸ್ ಇರುತ್ತೆ. ಅವರ ಡಿಗ್ರಿ ಬಂದ್ಬಿಟ್ಟು ವರ್ಲ್ಡ್ ವೈಡ್ ಎಲಿಜಿಬಲ್ ಇರುತ್ತೆ. ಅದೇ ಇಲ್ಲದೆ ಅವ್ರಿಗೆ ಒಳ್ಳೆ ಕ್ಲಿನಿಕಲ್ ಎಕ್ಸ್ಪೋಜರ್ ಮತ್ತೆ ನಿಮಗೆ ಫ್ಯೂಚರ್ ಇನ್ ಕೇಸ್ US, UK, ಕೆನಡಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ಗೆ ನೀವು ಹೋಗ್ಬೇಕಂತ ಹೇಳಿದ್ರು, ನೀವು ಒಂದು ಇಂಟರ್ನ್ಯಾಷನಲ್ ಡಾಕ್ಟರ್ಸ್ ಆಗ್ಬೇಕಂತ ಹೇಳಿದ್ರು, ಅದಕ್ಕೆ ಎಲ್ಲಾ ರೀತಿಯಲ್ಲಿ ಮಾಹಿತಿ ಇರ್ಬೋದು, ಗೈಡೆನ್ಸ್ ಇರ್ಬೋದು, ಡಾಕ್ಟರ್ ಓವರ್ಸೀಸ್ ತಮ್ಗೆ ಕೊಡುತ್ತೆ. ಅಂದ್ರೆ ಗ್ರಾಮೀಣ ಭಾಗದ ಮಕ್ಕಳಿಗೆ, ರೂರಲ್ ಸ್ಟೂಡೆಂಟ್ಸ್ಗೆ MBBS ಈಸಿಯಾಗಿ ಸಿಗ್ಲಿ ಅಂದ್ಬಿಟ್ಟು. ಯಾಕಂದ್ರೆ ಇವಾಗ ನೀಟ್ ಆಲ್ರೆಡಿ ಇನ್ನೊಂದ್ಸರಿ ರೀನೀಟ್ ಮಾಡ್ತಾ ಇದ್ದಾರೆ. ಅವರು ಚೆನ್ನಾಗಿ ಓದ್ಬಿಟ್ಟು ಅದರಲ್ಲಿ MBBS ಸೀಟ್ ಅಬ್ರಾಡ್ ಅಲ್ಲಿ ತಗೊಳ್ಳಿ ಅಂದ್ಬಿಟ್ಟು. ಅಕಸ್ಮಾತ್ ಏನ ಆಗದೆ ಇದ್ರೆ ಇವಾಗ ನೀಟಲ್ಲಿ ಮ್ಯಾಂಡೇಟರಿ ಇಲ್ಲ ಅಲಿಡ್ ಕೋರ್ಸಸ್ಗೆ ಈ ವರ್ಷ, ನೆಕ್ಸ್ಟ್ ಇಯರ್ ಇಂದ ಮ್ಯಾಂಡೇಟರಿ ಇರುತ್ತೆ. ಸೊ ಅಕಸ್ಮಾತ್ MBBS ಆಗದೆ ಇದ್ರೆ ಅಲಿಡ್ ಕೋರ್ಸಸ್ನ ಅವ್ರು ಮಾಡ್ಕೋಬಹುದು. ಸೊ ಅದು 3 years + 1 year ಇಂಟರ್ನ್ಶಿಪ್ ಇರುತ್ತೆ. ಅದು ರಿಲೇಟೆಡ್ ಮೆಡಿಕಲ್ ಸಬ್ಜೆಕ್ಟ್ಸ್ ಇರುತ್ತೆ. ಆಕ್ಚುಲಿ ಇವಾಗ ಮೆಡಿಕಲ್ MBBS ಮಾಡಿ ಅವ್ರು ಸ್ಪೆಷಲೈಸೇಷನ್ ಮಾಡ್ತಾರಲ್ವಾ, ಆ ಸಬ್ಜೆಕ್ಟ್ಸ್ ಇವ್ರಿಗೆ BSc ಕೋರ್ಸಸ್ ಅಂತ ಕೊಡ್ತಾರೆ. ಸೊ ಇವನ್ ದೇ ಇಂಟ್ರಾಕ್ಟ್ ವಿತ್ ಡಾಕ್ಟರ್ಸ್ ಅಂಡ್ ದೇ ವರ್ಕ್ ಟುಗೆದರ್. ಏನೆಲ್ಲ ಸೇವೆಗಳು ಒದಗಿಸ್ಕೊಡ್ತೀರಿ ನಿಮ್ಮ ಡಾಕ್ಟರ್ ಓವರ್ಸೀಸ್ ಕಡೆಯಿಂದ ಅಂತ? ನಿಮ್ಮ ಕಡೆಯಿಂದ ಹೋಗುವಂತ ವಿದ್ಯಾರ್ಥಿಗಳಿಗೆ ಏನೆಲ್ಲ ಸೇವೆಗಳನ್ನ ಒದಗಿಸ್ತೀರಿ? ಸೊ ನಮ್ ಕಡೆಯಿಂದ ನಾವು ಡಾಕ್ಯುಮೆಂಟೇಶನ್ ಪ್ರೊಸೆಸ್ ಎಲ್ಲ ನಾವೇ ಮಾಡ್ಕೊಡ್ತೀವಿ. ವೀಸಾ ಪ್ರೊಸೆಸ್ ಆಗಿರ್ಲಿ, ಪ್ರತಿಯೊಂದು ಅಪೋಸ್ಟೈಲ್ ಆಗಿರ್ಲಿ, ಪ್ರತಿಯೊಂದನ್ನು. ಅದಲ್ದೇನೆ ಮಕ್ಕಳಿಗೆ ಅಲ್ಲಿ ಹೋದವಾಗ ಯಾವ ತರ ಮೆಂಟಲಿ ಪ್ರಿಪೇರ್ ಆಗಿರ್ಬೇಕು ಅಂತ. ಯಾಕಂದ್ರೆ ಹೋಮ್ ಸಿಕ್ನೆಸ್ ಎಲ್ಲ ಇರುತ್ತೆ. ಅವ್ರಿಗೆ ಯಾವ ತರ ಯೂನಿವರ್ಸಿಟಿ ಚೂಸ್ ಮಾಡ್ಕೋಬೇಕು, ಅಲ್ಲಿ ಹೋದ್ಮೇಲೆ ಮೆಂಟಲ್ ಪ್ರೆಷರ್ ಆಗೋದ್ರಿಂದ ಅಲ್ಲಿ ಯಾವ ತರ ಅವರು ಸರ್ವೈವ್ ಆಗ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀವಿ. ಫಸ್ಟ್ ಆಫ್ ಆಲ್ ಅವ್ರು ಯಾವ ತರ ಪ್ಯಾಕೇಜ್ ಮಾಡ್ಬೇಕು, ಪ್ರತಿಯೊಂದು ಈಚ್ ಅಂಡ್ ಎವ್ರಿ ಸಿಂಗಲ್ ಗೈಡೆನ್ಸ್ ನಾವು ಕೊಡ್ತೀವಿ ಮಕ್ಕಳಿಗೆ. ಈಗ ಮಕ್ಕಳು ನಿಮ್ಮಲ್ಲಿ ಸೇರುವಂತ ಮಕ್ಕಳು ನಿಮ್ಮ ಹತ್ರ ಬಂದ್ರೆ ಅವ್ರಿಗೆ ಒಂದು ವೇಳೆ ಹಣಕಾಸಿನ ವ್ಯವಸ್ಥೆ ಏನಾದ್ರು ಕಡಿಮೆ ಇದ್ರೆ ಅವ್ರಿಗೆ ಸಾಲ ಸೋಲ ಅಂತ ಕೊಡ್ಸೋ ಸೌಲಭ್ಯ ಏನಾದ್ರು ಮಾಡ್ತೀರಾ? ಏನು ನಮ್ ಕಡೆಯಿಂದ ಲೋನ್ ಪ್ರೊವೈಡ್ ಮಾಡ್ಕೊಡ್ತೀವಿ. ತುಂಬಾ ಬ್ಯಾಂಕ್ಸ್ ಇವೆ,
ಸೊ ಅದನ್ನ ಬಿಟ್ರೆ ನಾವು ನಮ್ಮ ಕಡೆಯಿಂದ ವೈದ್ಯ ಶಿಕ್ಷಣ ಸ್ಕಾಲರ್ಶಿಪ್ ಅಂತ ಮಾಡ್ತೀವಿ. ಸೊ ಅದ್ರಲ್ಲಿ ಏನ್ ಇನ್ಕ್ಲೂಡ್ ಆಗುತ್ತೆ ಅಂದ್ರೆ ನಾವು ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ, ಸೇಮ್ ನೀಟ್ ತರಾನೇ ಇರುತ್ತೆ. ಪ್ಲಸ್ ಅದ್ರ ಜೊತೆ ಇವಾಗ ಬೋರ್ಡ್ ಎಕ್ಸಾಮ್ ಅಲ್ಲಿ ತುಂಬಾ ಜನ ಚೆನ್ನಾಗಿ ಸ್ಕೋರ್ ಮಾಡಿರ್ತಾರೆ, ಎಲ್ಲರೂ 90 ಮೇಲೆ ಸ್ಕೋರ್ ಮಾಡಿರ್ತಾರೆ. ನೀಟಲ್ಲಿ ಕಮ್ಮಿ ಬಂದಿರುತ್ತೆ, ಸೊ ಅವ್ರಿಗೆ ಸಿಕ್ಕಿರಲ್ಲ ನಿಮ್ಗೆ ಇಲ್ಲಿ ಗೌರ್ಮೆಂಟ್ ಸೀಟು. ಸೊ ಅಂತವ್ರಿಗೆ ನಾವು ವೈದ್ಯ ಶಿಕ್ಷಣ ಸ್ಕಾಲರ್ಶಿಪ್ ಅಂತ ಮಾಡ್ಬಿಟ್ಟು 2 ಮಾರ್ಕ್ಸ್ ಕನ್ಕ್ಲೂಡ್ ಮಾಡಿ ಅದರಿಂದ ನಾವು 10 lakhs 5 lakhs ಆ ತರ ನಾವು 16 ಮೆಂಬರ್ಸ್ಗೆ ಸ್ಕಾಲರ್ಶಿಪ್ ಕೊಡ್ತೀವಿ. ನಿಮಗೆ ತುಂಬ ಕಂಟ್ರೀಸಲ್ಲಿ ಕೊಡೋದಿಲ್ಲ, ಜಾರ್ಜಿಯಾ ಕೆಲವು ಅದರ್ ಕಂಟ್ರೀಸ್ ಆಗ್ತವೆ, ಇಂಥ ಕಂಟ್ರೀಸಲ್ಲಿ ಕೊಡೋದಿಲ್ಲ ನಿಮಗೆ. ಸೊ ನಾವು ರಷ್ಯಾದಲ್ಲಿ ಅಷ್ಟೇ ಆಲ್ಮೋಸ್ಟ್ 50% ಆಫ್ ದ ಯೂನಿವರ್ಸಿಟಿ ಡೆಡ್ ಆ ಯೂನಿವರ್ಸಿಟಿ ಎಲ್ಲ ರೀತಿಯಲ್ಲಿ ನಿಮಗೆ ಇದೆಯಾ ಅಂತ ತೋರಿಸ್ಕೊಡ್ತೀವಿ. ನಾಟ್ ಓನ್ಲಿ ಬ್ಯಾಕ್ ಇಂಡಿಯಾ, ರಷ್ಯಾದಲ್ಲಿ ಆಲ್ಮೋಸ್ಟ್ 50% ಆಫ್ ದ ಯೂನಿವರ್ಸಿಟಿ ಡೆವಲಪ್ ಆ ಯೂನಿವರ್ಸಿಟಿ ಎಲ್ಲ ರೀತಿಯಲ್ಲಿ ರೆಕಗ್ನೈಸೇಷನ್ ಆಗಿರುವಂಥ ಯೂನಿವರ್ಸಿಟಿಗೆ ನಾವು ಗೈಡ್ ಮಾಡ್ತೀವಿ. ನೆಕ್ಸ್ಟ್ ಲಾಸ್ಟ್ ಥಿಂಗ್ ಬಂದ್ಬಿಟ್ಟು ನಾನು ಪರ್ಸನಲ್ ಸ್ಟೂಡೆಂಟ್ಸ್ಗೆ NMC ಗೈಡೆನ್ಸ್ ನಾವು ಗೈಡ್ ಮಾಡೋದು ಅಂತ ಹೇಳಿದ್ರೆ ಅಬ್ರಾಡಲ್ಲಿ ಹೋದಾಗ ಏನಾಗುತ್ತೆ ಆಯಿತಾ. ಸೊ ಅದರಿಂದ ನಿಮ್ಗೆ ಏನೇ ಪ್ರಾಬ್ಲಮ್ಸ್ ಇದ್ರೂ ನಾವು ಸಾಲ್ವ್ ಮಾಡ್ತೀವಿ ಆಯಿತಾ. ರಾತ್ರಿ 12 ಗಂಟೆ 1 ಗಂಟೆಗೆಲ್ಲ ಮೆಸೇಜ್ ಮಾಡ್ತಾರೆ, ರಾತ್ರಿ 1 ಗಂಟೆ 2 ಗಂಟೆಗೆಲ್ಲ ಕಾಲ್ ಮಾಡ್ತಾರೆ.